ವಜ್ರನಾಥನು ಬಂದು ಹೋದಾಗ್ನಿಂದ ವಜ್ರಾಘಾತವಾದಂತೆ ಕುಳಿತಿದ್ದೀರಲ್ಲ. ನಾನು ವಜ್ರನಾಥನ ಜೊತೆ ಮಾತನಾಡುವಾಗ ನೀನು ಮಧ್ಯ ಪ್ರವೇಶ ಮಾಡಬಾರದಾಗಿತ್ತು ಪವಿತ್ರ. ನನಗೂ ಆತನ ಧೋರಣೆ ಸರಿ ಹೋಗಲಿಲ್ಲ. ಅಂಗುಲಿಮಾಲನ ಸಮಸ್ಯೆ ಇರೋದು ಬರೀ ಶ್ರೀಮಂತರಿಗಷ್ಟೇ ಅಲ್ಲ, ದೇಶವೂ ಅಷ್ಟೇ. ಶ್ರೀಮಂತರಿಗಾಗಿ ಶ್ರೀಮಂತರಿಂದ ಶ್ರೀಮಂತರಿಗೋಸ್ಕರ ಅಲ್ಲ. ಅದನ್ನ ನಿಮ್ಮ ರಾಜರಿಗೂ ತಿಳಿಸಿ ಹೇಳಿ. ಇದೇನು ನಮ್ಮನೇಲೆ ಬದಲಾವಣೆ ಬಿಸಿಗಾಳಿ ಬೀಸೋ ಹಾಗೆ ಕಾಣ್ತಾ ಇದೆ. ಇದನ್ನ ನೀನೆಲ್ಲೂ ಹೇಳ್ಬೇಡ ಪವಿತ್ರ. ನಾನು ಸೇನಾ ಕ್ರಾಂತಿಗೆ ಸಿದ್ಧನಾಗಿದ್ದೀನಿ ಅಂತ ರಾಜರು ತಪ್ಪು ತಿಳ್ಕೊಂಡು ನನ್ನನ್ನು ಮುಗಿಸಿಬಿಡಬಹುದು. ಆಮೇಲೆ ನಿನ್ನ ಗತಿ. ಓ ಬಾ ಬಾ ರಾಜನರ್ತಕಿ, ನೀನು ಬಂದದ್ದು ನಮಗೆ ಬಹಳ ಸಂತೋಷವಾಯಿತು. ನನಗೆ ಹೇಳಿ ಕಳಿಸಿದ ಕಾರಣವೇನು ಪ್ರಭು? ಅಂಗುಲಿಮಾಲನ ಕಾಟದಲ್ಲಿ ನನ್ನ ಮನಸ್ಸು ಕಷ್ಟಗಳ ಕೂಟವಾಗಿದೆ. ಹಾಗಾಗಿ ಏಕಾಂತದಲ್ಲಿ ನಿನ್ನ ನೃತ್ಯವನ್ನು ಸವಿಯೋಣ ಎಂದು ಹೇಳಿ ಕಳಿಸಿದೆವು. ಕ್ಷಮಿಸಿ ಪ್ರಭು. ಅಂಗುಲಿಮಾಲನ ಭಯದಲ್ಲಿ ಜನರು ನೆಮ್ಮದಿ ಕಳೆದುಕೊಂಡಿರುವಾಗ ಕಲಾವಿದೆಯಾದ ನನ್ನ ಮನಸ್ಸು ಜನರ ಜೊತೆ ಇರಬೇಕು, ತಮ್ಮ ಜೊತೆ ಅಲ್ಲ. ಹಾಗಾದ್ರೆ ಈಗ ನಮ್ಮ ಗತಿಯೇ? ಅದನ್ನು ಅಂಗುಲಿಮಾಲನನ್ನೇ ಕೇಳಿ ಪ್ರಭು. ನನ್ನನ್ನು ಕ್ಷಮಿಸಿ. ಕಟ ಮಾತುಕತೆಯಿಂದಲೇ ಈ ಸಮಸ್ಯೆಗೆ ಪರಿಹಾರ ಹುಡುಕೋ ಪ್ರಯತ್ನ ಮಾಡಿದ್ರೆ ಒಳ್ಳೇದಲ್ವೇ? ನನ್ನದೇನಿದ್ರು ದಾಳಿ ಮಾಡೋ ಕೆಲಸ ಪವಿತ್ರಮಣಿ. ದಾಳಿ ಮಾಡೋರು ಮಾತಾಡಬಾರ್ದು ಅಂತ ಆದೇಶ ಇದೆಯಾ? ಆದೇಶ ಉಪದೇಶ ಇವೆರಡೂ ಇಲ್ಲ. ಹಿಂಸೆಗೆ ಹಿಂಸೆನೇ ಉತ್ತರ ಅಂತ ಯಾಕೆ ಅನ್ಕೊಳ್ತೀರಿ ನೀವು? ನನಗನ್ಸುತ್ತೆ ಒಂದ್ಸಲಿ ನೀವು ಅಂಗುಲಿಮಾಲನ್ ತಾಯಿ ತಂದೆನ್ ಕಂಡ್ರೆ ಒಳ್ಳೇದು. ಅವ್ರಿಗೆ ಮಗನ ಸಂಪರ್ಕ ಇದ್ರೂ ಇರಬಹುದು, ಅಥವಾ ತಾಯಿ ತಂದೆಯಾಗಿ ಸಂಧಾನಕ್ಕೆ ಸಿದ್ಧವಾದ್ರೆ ಯಶಸ್ವಿನೂ ಆಗ್ಬಹುದು. ಪಂಡಿತರೇ, ಓ ಸೇನಾಧಿಪತಿಗಳು, ಇದೇನು ಇಲ್ಲಿವರೆಗೂ ಪಾದ ಬೆಳೆಸಿದ್ದೀರಿ? ಪಾದ ಬೆಳೆಸಬೇಕಾಯ್ತು. ಮಂತ್ರಿಗಳ ಸಮೇತ ಇಲ್ಲಿಗೆ ಬಂದಿದ್ದೀನಿ. ಸುತ್ತು ಬಳಸಿ ಮಾತಾಡಕ್ ನಂಗೆ ಗೊತ್ತಿಲ್ಲ. ನಿಮ್ಮನ್ನ ಬಂದ್ಸೋಕ್ ಬಂದಿದ್ದೀನಿ. ಏನ್ ಹೇಳ್ತಿದ್ದೀರಾ ನೀವು? ಅಂತ ತಪ್ಪು ನಾವೇನ್ ಮಾಡಿದೀವಿ? ನಿಮ್ಮ ಮಗನ ಬಗ್ಗೆ ಮಾಹಿತಿ ಗೊತ್ತಿದ್ರು ನಮಗೆ ತಿಳಿಸ್ತಾ ಇಲ್ಲ ಅಂತ ಅನುಮಾನ ನಮಗೆ. ಇಲ್ಲ ಇಲ್ಲ, ಸತ್ಯವಾಗ್ಲೂ ನಮಗೇನು ಗೊತ್ತಿಲ್ಲ. ಸುಳ್ಳು ಕೇಳೋದಕ್ಕೆ ನಾವಿಲ್ಲಿ ಬಂದಿಲ್ಲ. ಭಟ್ರೆ, ಬಂದಿಸಿ ಇವ್ರನ್ನ. ಅಯ್ಯೋ ಬೇಡಿ ಬೇಡಿ, ಅವ್ರನ್ನ ಬಂಧಿಸ್ಬೇಡಿ, ಬಂಧಿಸ್ಬೇಡಿ, ಬಿಟ್ಬಿಡಿ ಅವ್ರನ್ನ, ಕರ್ಕೊಂಡು ಹೋಗ್ಬೇಡಿ, ಬೇಡಿ ಬೇಡಿ. ನಾನು ಹೇಳಿದ್ದೇನು, ನೀವು ಮಾಡಿದ್ದೇನು? ಆಡಳಿತದಲ್ಲಿ ಹಸ್ತಕ್ಷೇಪ ಕೂಡದು ಪವಿತ್ರ. ತಾವು ಪವಿತ್ರ ಕಾರ್ಯವನ್ನೇ ಮಾಡಿದ್ದೀರಿ. ಹಸ್ತಕ್ಷೇಪವಲ್ಲದೆ ಇನ್ನೇನು ಮಾಡಲು ಸಾಧ್ಯ? ನಿನಗಿದೆಲ್ಲ ಅರ್ಥವಾಗೋದಿಲ್ಲ. ಅಂಗುಲಿಮಾಲನ ಬಂಧನ ಆಗಿಲ್ಲ ಅಂತ ಜನಗಳು ಪ್ರಭುತ್ವದ ಮೇಲೆ ವಿಶ್ವಾಸ ಕಳ್ಕೊಳ್ತಾ ಇದ್ದಾರೆ. ನಾವು ಅವನ ತಂದೆಯನ್ನ ಬಂಧಿಸಿದ್ರೆ ಜನಗಳಿಗೆ ಪ್ರಭುತ್ವದ ಮೇಲೆ ವಿಶ್ವಾಸಾರ್ಹತೆ ಹೆಚ್ಚಾಗುತ್ತೆ. ಪ್ರಭುತ್ವದ ವಿಶ್ವಾಸಾರ್ಹತೆಗಾಗಿ ಸುಳ್ಳಿನ ಸಂಕೋಲೆ ಸಾಕು, ಮಹತ್ ಸಾಕು. ಒಡೆಯ ಒಡೆಯ ಒಡೆಯ, ಅತ್ತೆ ಮತ್ತೆ ನಿಮ್ಮ ತಂದೆನ ಸೇನಾಧಿಪತಿ ಕಾರಾಗೃಹಕ್ಕೆ ಕರ್ಕೊಂಡೋದ್ರು ಒಡೆಯ. ಸೇನಾಧಿಪತಿ, ಇವತ್ತು ನಿನ್ನ ಕೊರಳು ನೆಲಕ್ ಬಿತ್ತು ಅಂತ ತಿಳ್ಕೊ. ಒಡೆಯ ಒಡೆಯ ಒಡೆಯ, ಸೇನಾಧಿಪತಿ ಕೊರಳಿನ ವಿಷಯ ಬಿಟ್ಟು ನಿಮ್ಮ ತಾಯಿ ಕರುಳಿನ ಬಗ್ಗೆ ಯೋಚನೆ ಮಾಡಿ ಒಡೆಯ.
ಅಮ್ಮ, ಬನ್ನಿ ಕೂತ್ಕೊಳ್ಳಿ. ನಾನು ಕೂತ್ಕೊಳ್ಳೋಕೆ ಬಂದಿಲ್ಲ ಅಮ್ಮ, ಕ್ಷಮೆ ಕೇಳಕ್ಕೆ ಬಂದಿದ್ದೀನಿ. ಹೌದಮ್ಮ, ನಾನು ಕ್ಷಮೆ ಕೇಳಕ್ಕೆ ಬಂದಿದ್ದೀನಮ್ಮ. ನನ್ನ ಪತಿ ಸೇನಾಧಿಪತಿ ನಿಮ್ಮ ಪತಿನ ಬಂಧನ ಮಾಡಿದ್ದಕ್ಕೆ. ಪತಿ ಬಂಧನ ಮಾಡೋದು, ಸತಿ ಕ್ಷಮೆ ಕೇಳೋದು, ಇದು ಪ್ರಭುತ್ವದ ಪವಿತ್ರವಾದ ಒಂದು ತಂತ್ರನಾ? ಇಲ್ಲಮ್ಮ, ಇಲ್ಲ, ದಯವಿಟ್ಟು ಹಾಗೆ ಹೇಳಬೇಡಿ. ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ಈ ವಿಷಯದಲ್ಲಿ ಪತಿನೇ ಬೇರೆ, ಸತಿನೇ ಬೇರೆ. ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಅಂಗುಲಿಮಾಲನ ವಿಷಯದಲ್ಲಿ ತಾಯಿ ತಂದೆನೇ ಬೇರೆ, ಮಗನೇ ಬೇರೆ. ಅದು ನಂಗೆ ಗೊತ್ತು ಅಮ್ಮ. ಆದರೆ ನಿಮ್ಮ ಪ್ರಭುತ್ವ ಗೊತ್ತಿಲ್ವಲ್ಲ. ಪ್ರಭುತ್ವದ ಬಗ್ಗೆ ನಿಮ್ಮ ಅಭಿಪ್ರಾಯನೇ ನನ್ನ ಅಭಿಪ್ರಾಯನೂ ಅಮ್ಮ. ಒಂದು ಕಡೆ ಪ್ರಭುತ್ವ, ಇನ್ನೊಂದು ಕಡೆ ಅಂಗುಲಿಮಾಲ. ಆದರೆ ಮತ್ತೆ ನನ್ನ ಮಗ ಅಹಿಂಸಕ ಆಗಬಾರ್ದ? ಅಹಿಂಸಕ? ನಾನು ಅದೇ ಅಹಿಂಸಕ ಅಂತ ಎಷ್ಟೇ ಹೇಳಿದ್ರು ನನ್ನ ತಂದೆ ಒಪ್ಪಲಿಲ್ಲ. ಒಪ್ಪಿದ್ದಿದ್ರೆ ನಾನು ಹೀಗಾಗ್ತಾ ಇರ್ಲಿಲ್ಲ. ತಂದೆನವರು ಬಂಧಿಸ್ತಾ ಇರ್ಲಿಲ್ಲ. ತಾಯಿನ ಒಂಟಿ ಮಾಡ್ತಾ ಇರ್ಲಿಲ್ಲ. ಯಾಕೆ ಯಾರು ಮಾತಾಡ್ತಾ ಇಲ್ಲ? ಕಳ್ತನ ಮಾಡೋಣ ಅಂದ್ರೆ ಕಣ್ಣಲ್ಲೇ ಮಾತಾಡ್ತೀರಾ, ಕೊಲೆ ಮಾಡೋಣ ಅಂದ್ರೆ ಕತ್ತಿಲೆ ಕುಣಿದಾಡ್ತೀರಾ. ನನ್ನ ತಾಯಿ ಒಡ್ಡಿ ಅಂದ್ರೆ ನಿಮ್ ಮಾತು ಮೂಲೆ ಸೇರೋಯ್ತಾ? ಮಾತಾಡಿ, ಏನಾದ್ರೂ ಮಾತಾಡಿ. ಕತ್ತಲು ಯಾವಾಗ ಆಗುತ್ತೆ ಅದನ್ನಾದ್ರೂ ಹೇಳಿ. ನಾನು ಊರೊಳಗೆ ಹೋಗ್ಬೇಕು, ಬೇಗ ಕತ್ತಲು ಕರ್ಕೊಂಡು ಬನ್ನಿ. ಕತ್ತಲನ್ನ ಬೆಳಕನ್ನ ಯಾರಾದ್ರೂ ಕರ್ಕೊಂಬರಕ್ಕಾಗುತ್ತಾ ಒಡೆಯ? ಅದ್ರ ಕಾಲಕ್ಕದು ಬರುತ್ತೆ. ಆ ಕಾಲ ಅನ್ನೋದನ್ನೇ ಗೊತ್ತರಿಸ್ಬಿಟ್ರೆ, ಆ ಕಾಲದಲ್ಲಿ ನಿಮ್ಮ ತಾಯಿನೂ ಲೀನವಾದ್ರೆ ಯಾಕ್ರಪ್ಪ ಸುಮ್ಮನೆ ನಮ್ಮನೆ ಕಾವಲು ಕಾಯ್ತಾ ಇದ್ದೀರಿ? ನಿಮ್ಮ ರಕ್ಷಣೆ ನನಗೆ ಬೇಕಾಗಿಲ್ಲ. ನಾವು ನಿಮ್ಮನೆ ಕಾವಲು ಕಾಯ್ತಾ ಇರೋದು ನಿಮಗೆ ರಕ್ಷಣೆ ಕೊಡಕ್ಕಲ್ಲಮ್ಮ. ಮತ್ತೆ ಯಾಕೆ? ನಿಮ್ಮ ಯಜಮಾನ್ರನ್ನ ಕಾರಾಗೃಹದಲ್ಲಿ ಇರಿಸಿರೋದು ನಿಮ್ಮ ಮಗನಿಗೆ ಗೊತ್ತಾಗಿ ಆತ ನಿಮ್ಮನ್ನು ನೋಡಕ್ ಬಂದಾಗ ಸೆರೆ ಹಿಡಿಯೋಣ ಅಂತ. ಹಾಗಾದ್ರೆ ನನ್ನ ಮಗ ಇಲ್ಲಿಗೆ ಬರ್ದೇನೆ ಇರಲಿ ದೇವ್ರೆ. ಹಾಗೋ ಸಂಕಟದಲ್ಲಿ ಬದುಕ್ತಾ ಇದ್ದೀನಿ. ಅವನೇನಾದರೂ ನೀವು ಸೆರೆ ಹಿಡಿದ್ರೆ ನಾನು ಸತ್ತೇ ಹೋಗ್ತೀನಿ. ಸತ್ತೇ ಹೋಗ್ತೀನಿ. ನಾನು ಸತ್ತೇ ಹೋಗ್ತೀನಿ.
ಒಡೆಯ ಆ ಕಡೆಯಲ್ಲಿ ಒಬ್ಬ ಶ್ರೀಮಂತ ರಾಜರು ಕೊಡೋದಕ್ಕೆ ಹಣದ ತೈಲಿ ತಗೊಂಡು ಹೋಗ್ತಿದ್ದಾನೆ. ಆ ಹಣ ರಾಜನಿಗೆ ತಲುಪಬಾರದು. ಈ ರಾಜರಿಗೆ ತಲುಪಬೇಕು. ಹೊರಡಿ. ನಿಂತ್ಕೊಳ್ಳಿ. ಯಾರು ನೀವು? ಯಾಕೆ ನಿಲ್ಲಿಸ್ತೀರಿ? ನಿಮ್ ಹತ್ರ ಇರೋ ಹಣನ ನಮಗೆ ಕೊಟ್ಟು ಜೀವ ಉಳಿಸ್ಕೊಳ್ಳಿ. ನೀವು ಕೇಳಿದ ಕೂಡಲೇ ಹಣ ಕೊಡೋಕೆ ನೀವೇನು ಅಂಗುಲಿಮಾಲ್ ತಂಡದವ್ರಾ? ಹೌದು. ನಾನ್ ನಂಬಲ್ಲ. ಎಷ್ಟೋ ಜನ ಅಂಗುಲಿಮಾಲ್ ತಂಡದವರು ಅಂತ ಹೇಳ್ಕೊಂಡು ಹೆದರಿಸ್ತಾರೆ, ಸುಲಿಗೆ ಮಾಡ್ತಾರೆ. ಹಾಗ್ ಮಾಡೋರು ನಕಲಿಗಳು, ನಾವು ನಿಜವಾದವರು. ನಂಬಿಕೆ ಇಲ್ದೇ ಇದ್ರೆ ಅಲ್ಲಿ ನೋಡಿ ನಮ್ಮ ಒಡೆಯನ್ನ. ಏಯ್ ಬನ್ರಿ ಬನ್ರಿ. ಹೇಯ್ ಹೇಯ್ ಬಿಡ್ರಪ್ಪ ನನ್ನ. ಹೇ ಬಿಡ್ರಿ. ಸಿಕ್ಕ ಬಿದ್ದ. ಕರ್ಕೊಂಡ್ ಬನ್ನಿ. ಹಣದ ಚೀಲ ಕೊಡು ಇಲ್ಲಿ. ಇಲ್ಲ, ಇದನ್ನ ರಾಜನಿಗೆ ಒಪ್ಪಿಸ್ಬೇಕು. ನಿಮ್ ರಾಜ ಸಿಕ್ಕಿದ್ದಿದ್ರೆ ಅವನನ್ನ ಇಲ್ಲೇ ಮುಗಿಸ್ಬಿಡ್ತಿದ್ದೆ. ಈಗ ಸುಮ್ನೆ ಕೊಡ್ತೀಯೋ ಇಲ್ವೋ ಹೇಳು. ಇದು ರಾಜರು ಕೊಡ್ಬೇಕಾಗಿರೋ ಕಂದಾಯ ಹಣ. ಕೊಡ್ಲಿಲ್ಲ ಅಂದ್ರೆ ನನ್ನ ಕೊನೆಗಾಣಿಸ್ಬಿಡ್ತಾರೆ. ರಾಜರು ನಿನ್ನನ್ನ ಕೊನೆಗಾಣಿಸೋದಕ್ಕೆ ನಾನು ಬಿಡಲ್ಲ. ಹಾ ಹೌದಾ? ತಗೊಳ್ಳಿ, ಅಷ್ಟು ಮಾಡಿ ಪುಣ್ಯ ಕಟ್ಕೊಳಪ್ಪ. ನಿನ್ನನ್ನ ಕೊನೆಗಾಣಿಸೋ ಅವಕಾಶನ ನಾ ರಾಜರಿಗೆ ಕೊಡೋದಿಲ್ಲ. $900